ಈ ಗ್ರಾಮಗಳಲ್ಲಿ 20 ದಿನಕ್ಕೊಮ್ಮೆ ನೀರು ಪೂರೈಕೆ ಆಗ್ತಾ ಇದೆ. 20 ದಿನಕ್ಕೊಮ್ಮೆ ನೀರು ಬಂದ್ರೆ ಬದುಕೋದು ಹೇಗೆ ಅಂತ ಅಲ್ಲಿನ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳೇ, ಜನಪ್ರತಿನಿಧಿಗಳೇ, ಏನಿದು ಅವ್ಯವಸ್ಥೆ? ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿನ ಜನ. 20 ದಿನಗಳಿಗೊಮ್ಮೆ ಕುಡಿಯೋ ನೀರು ಬಿಡೋದು ಅವ್ಯವಸ್ಥೆ, ಅದು ಕೂಡ ಇಂಥ ಬಿರು ಬೇಸಿಗೆಯಲ್ಲಿ. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ 2 ಗ್ರಾಮಗಳು ಬನಹಟ್ಟಿ ಮತ್ತು ಮೂಗನೂರು ಗ್ರಾಮಸ್ಥರ ಗೋಳಾಟ ಇತ್ತು. ಪ್ರತಿನಿತ್ಯವೂ ಕೂಡ ಕುಡಿಯೋ ನೀರಿಗಾಗಿ ಪರಿತಪಿಸ್ತಾ ಇದ್ದಾರೆ, ಗೋಳಾಡ್ತಾ ಇದ್ದಾರೆ ಜನ. 2 ಗ್ರಾಮದಲ್ಲಿ ಸುಮಾರು 8,000 ಜನಸಂಖ್ಯೆ ಇರೋದು. 8,000 ಜನ 20 ದಿನಕ್ಕೊಮ್ಮೆ ನೀರು ಬಿಡೋದು. ಮಲಪ್ರಭಾ ನದಿಯ ಮೂಲಕ ನೀರು ಸರಬರಾಜಾಗ್ತಾ ಇದೆ. 20 ದಿನಕ್ಕೊಮ್ಮೆ ನೀರು ಪೂರೈಸ್ತಾ ಇದೆ ಗ್ರಾಮ ಪಂಚಾಯತ್. ಹೇಗೆ ಬದುಕೋಕ್ಕಾಗುತ್ತೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ. ಪೂರೈಕೆ ಮಾಡೋ ನೀರು ಕೂಡ ಸಂಪೂರ್ಣವಾಗಿ ಕಲುಷಿತವಾಗಿದೆ, ಅದು ಕೂಡ ಕುಡಿಯೋಕೆ ಯೋಗ್ಯವಿಲ್ಲ, ಶುದ್ಧವಾಗಿಲ್ಲ. 20 ದಿನಕ್ಕೊಮ್ಮೆ ನೀರು ಕೊಟ್ಟರೆ ಹೆಂಗೆ ಬದುಕೋದು ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ ಗ್ರಾಮಸ್ಥರು. ಜನಪ್ರತಿನಿಧಿಗಳು, ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಪ್ಪತ್ತು ದಿನಕ್ಕೊಮ್ಮೆ ನೀರು ಬಿಟ್ರೆ ಅದನ್ನ ಶೇಖರಣೆ ಮಾಡಿ ಇಟ್ಕೊಳ್ಳೋದಾದ್ರೂ ಹೇಗೆ ಅಂತ ಜನ ಪ್ರಶ್ನೆ ಮಾಡ್ತಾ ಇರೋದು. ಈ ಸಮಸ್ಯೆ ಬಗ್ಗೆ ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇರೋದೇನು ಅಂತ ನೋಡೋಣ. ಒಟ್ಟು 13 ಗ್ರಾಮ ಪಂಚಾಯತಿಗಳಿದಾವೆ. ಯಾವುದೇ ಗ್ರಾಮ ಪಂಚಾಯತಿಯಲ್ಲಿ 12 ಗ್ರಾಮ ಪಂಚಾಯತಿಯಲ್ಲಿ ಈ ಕುಡಿಯುವ ನೀರಿನ ಸಮಸ್ಯೆ ಇಲ್ಲ. ಆದರೆ ಕೇವಲ ಬನಹಟ್ಟಿ ಗ್ರಾಮ ಪಂಚಾಯತಿಗೆ ಯಾಕೆ ಈ ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥ ವಿಚಾರಗಳನ್ನು ನಾನು ಹಲವಾರು ಬಾರಿ ಅರ್ಜಿಗಳನ್ನು ಹಾಕಿ ಒಂದಿಷ್ಟು ವಿಷಯಗಳನ್ನು ಸಂಗ್ರಹ ಮಾಡಿದಾಗ ಇಲ್ಲಿ ಕುಡಿಯುವ ನೀರಿಗೆ ಬಂದಿರತಕ್ಕಂಥ ಅನುದಾನಗಳು ಸರಿಯಾದ ರೀತಿಯಲ್ಲಿ ಸಂಪರ್ಕ ಸದ್ವಿನಿಯೋಗ ಆಗ್ತಾ ಇಲ್ಲ. ಇಲ್ಲಿ ನಮಗೆ ಏನಾಗ್ತಾ ಇದೆ ಸಮಸ್ಯೆಪ್ಪ ಅಂದ್ರೆ 15ರಿಂದ 20 ದಿವಸಗಳವರೆಗೆ ನೀರು ಬರ್ತಾ ಇದೆ. ಈ ನೀರನ್ನು ಸಂಗ್ರಹ ಮಾಡಿಕೊಳ್ಳಿಕ್ಕೆ ಸುಮಾರು ಸಾರ್ವಜನಿಕರು 5,000 10,000 ಬ್ಯಾರಲ್ಗಳನ್ನು ಸಂಗ್ರಹ ಮಾಡ್ಕೊತಾ ಇದ್ದಾರೆ ಮನೆಗಳ ಮುಂದೆ. ಇದರಿಂದ ಏನಾಗ್ತಾ ಇದೆ, ಜಾಸ್ತಿ ನೀರನ್ನು ಸಂಗ್ರಹ ಮಾಡಿದರೆ ಅದರಲ್ಲಿ ನೀರಿನಲ್ಲಿ ಹುಳುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದರಿಂದ ರೋಗಾದಿಗಳು ಕೂಡ ಹೆಚ್ಚತಕ್ಕಂಥ ಸಂದರ್ಭ ಜಾಸ್ತಿ ಆಗ್ತಾ ಇದೆ. 20 ದಿನ ನೀರ ಇಲ್ಲ, ಏನು ಕುಡಿಬೇಕು ನಾವು? ಮತ್ತೆ ಇಲ್ಲಿ ಅವ್ರು ನೀರು ಬಿಡಲ್ಲಮ್ಮ ನಿಮ್ಗೆ? ನೀರು ಎಲ್ಲಿ ಬಿಟ್ಟೆ ಇಲ್ರಿ, ಅಲ್ಲಿ ಇಲ್ಲಿ ಹೋಗಿ ಕೂಡ ತರೋದು ಕುಡಿದು ಮಾಡಾಕ್ತೀವಿ. ಇಲ್ಲಿ DBT ನೀರು ಬರಲ್ವಾ? ಇಲ್ರಿ, ಬಂದೇ ಇಲ್ರಿ. ಜಾಸ್ತಿ ನೀರು ಬರಲ್ಲ. ಜಾಸ್ತಿ 20 ದಿನದ ಮೇಲೆ ಆಯ್ತು ನೋಡ್ರಿ ನೀರು. ಬೋರ್ ಐತ್ರಿ, ಸೊಳ್ಳೆ ನೀರು ಅಲ್ಲೇ ಹೋಗಿ ಅಂತ ನೋಡ್ಕೊಂಡ್ ಇಲ್ಲಿ ಅನ್ಕರ ಊರಾಗ ಬರೋದು. ಇದು ಸದ್ಯದ ಪರಿಸ್ಥಿತಿ. 20 ದಿನ ಆಯ್ತು ಕುಡಿಯೋ ನೀರು ಬಿಟ್ಟು. ಆಮೇಲೆ 20 ದಿನಗಳವರೆಗೂ ಅಂದ್ರೆ ನೆಕ್ಸ್ಟ್ ಟೈಮ್ ನೀರು ಬರೋವರೆಗೂ ಅದನ್ನ ಶೇಖರಣೆ ಮಾಡಿ ಇಟ್ಕೊಳ್ಳೋದು ಹೇಗೆ? ಇಟ್ಕೊಂಡ್ರು ಅದರಲ್ಲಿ ಹುಳಗಳಾಗತ್ತೆ. ಆ ನೀರನ್ನ ಕುಡಿಯೋದ್ರಿಂದ ಮತ್ತೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಸಹಜವಾಗಿ ಬೀರುತ್ತೆ. ವೃದ್ಧರಿದ್ದಾರೆ, ಮಕ್ಕಳಿದ್ದಾರೆ, ಬಿರು ಬೇಸಿಗೆ, ಹೀಟ್ ವೇವ್ ಅಲರ್ಟ್ ಇದೆ. ಹೆಚ್ಚಿನ ನೀರನ್ನು ಕುಡಿಬೇಕು ಅಂತ ಒಂದು ಕಡೆ ಸರ್ಕಾರ ಹೇಳುತ್ತೆ, ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಡುತ್ತೆ. ಆದರೆ ವ್ಯವಸ್ಥೆ ಮಾತ್ರ ಈ ರೀತಿಯಾಗಿರೋದು. ಜೀವಜಲಕ್ಕಾಗಿ, ಕುಡಿಯೋ ನೀರಿಗಾಗಿ ಪ್ರತಿನಿತ್ಯದ ನರಕ ಯಾತನೆ ಸೃಷ್ಟಿಯಾಗಿರೋದು ಗದಗ ಜಿಲ್ಲೆಯಲ್ಲಿ. ಈ 2 ಗ್ರಾಮದಲ್ಲಿ 8,000 ಜನ ಇದ್ದಾರೆ. 8,000 ಜನಕ್ಕೆ ಕುಡಿಯೋ ನೀರೇ ಇಲ್ಲ. ನೋಡಿ, ಇದು ನೀರಿನ ಪರಿಸ್ಥಿತಿ ನೋಡ್ತಾ ಇದೀವಿ ನಾವು. 20 ದಿನ ಈ ರೀತಿಯಾಗಿ ಪ್ಲಾಸ್ಟಿಕ್ ಡ್ರಮ್ನಲ್ಲಿ ನೀರನ್ನು ತುಂಬಿಸಿಟ್ಕೊಂಡ್ರೆ ಅದು ಯಾವ ರೀತಿಯಾಗಿ ಕನ್ವರ್ಟ್ ಆಗುತ್ತೆ ಅನ್ನೋ ದೃಶ್ಯ ಇದು. ಕೆಳಗಡೆ ಬ್ಲ್ಯಾಕ್ ಕಲರಲ್ಲಿ ಕಲುಷಿತವಾಗಿ ನಿಂತಿರುವಂಥ ಕಸ ಕಾಣಿಸ್ತಾ ಇದೆ, ಅದರಲ್ಲಿ ಹುಳಗಳು ಜಾಸ್ತಿ ಆಗುತ್ತೆ. ಸೊ ಇದನ್ನೇ ಕುಡಿಬೇಕಾದಂಥ ಪರಿಸ್ಥಿತಿ ಇದೆ 2 ಗ್ರಾಮದ ಜನ. ಹೀಗಾಗಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಮಲಪ್ರಭಾ ನದಿಯಿಂದ ನೀರು ಪೂರೈಕೆ ಆಗ್ತಾ ಇರೋದು. 20 ದಿನಕ್ಕೊಮ್ಮೆ ನೀರು ಬಿಡ್ತಾ ಇದೆ ಗ್ರಾಮ ಪಂಚಾಯಿತಿ. ಆ 20 ದಿನಕ್ಕೊಮ್ಮೆ ಬಿಡೋ ನೀರು ಕೂಡ ಶುದ್ಧವಾಗಿಲ್ಲ, ಕುಡಿಯೋಕೆ ಯೋಗ್ಯವಾಗಿಲ್ಲ.